ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಆಸ್ತಿ ವಿವರ ಬಹಿರಂಗವಾಗಿದೆ. ಜಾಮೀನು ಅರ್ಜಿಯಲ್ಲಿ ನಟನ ಆಸ್ತಿ ವಿವರ ಬಹಿರಂಗವಾಗಿರುವುದು. ಬೆಂಗಳೂರಿನ ಬೆಳಂದೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನದ ಜೊತೆಗೆ ಕೋಟ್ಯಾಂತರ ಆಸ್ತಿಯ ವಿವರ ಕೂಡ ಬಹಿರಂಗವಾಗಿದೆ. ನಿನ್ನೆ ಜಾಮೀನು ಅರ್ಜಿಯ ವಿಚಾರಣೆ ಇದ್ದು, ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರ ಮಲತಹಳ್ಳಿಯಲ್ಲಿ ಬಂಗಲೆಗಳಿರೋದು ಗೊತ್ತಾಗಿದೆ. ಅದು ಕೋಟಿ ಕೋಟಿ ಬಂಗಲೆ. ದರ್ಶನ್ ಆಸ್ತಿಯ ವಿವರ ಬಹಿರಂಗವಾಗಿದೆ. ಮಲತಹಳ್ಳಿಯಲ್ಲಿ ಮನೆ, ದೇವನಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್, ಮೈಸೂರು ಬಳಿ ಇರೋ ಫಾರ್ಮ್ ಹೌಸ್ ಹೊಂದಿದ್ದಾರೆ ದರ್ಶನ್. ದರ್ಶನ್ ಹೆಸರಿನಲ್ಲಿ ಇನ್ನೂ ಕೆಲವೊಂದಿಷ್ಟು ಆಸ್ತಿಗಳಿದೆ, ಕೋಟ್ಯಾಂತರ ರೂಪಾಯಿ ಆಸ್ತಿಗಳು. ಇದು ಮೋಸ್ಟ್ ಪ್ರಾಬಬ್ಲಿ ರಿವೀಲ್ ಆಗ್ತಾ ಇರಲಿಲ್ಲೇನೋ, ಯಾಕಂದ್ರೆ IT ಅಧಿಕಾರಿಗಳು ಕೂಡ ಬಳ್ಳಾರಿಗೆ ಹೋಗಿ ತನಿಖೆಯನ್ನು ನಡೆಸಿದ ಮೇಲೆ 84 ಲಕ್ಷ ರೂಪಾಯಿ ಬೆನ್ನ ಹತ್ತದ ಮೇಲೆ ದರ್ಶನ ಆಸ್ತಿಯಲ್ಲಿ ಏನು ಎತ್ತ ಅನ್ನೋದು ಬಹಿರಂಗವಾಗಿರಬಹುದು. ಸೊ ಜಾಮೀನು ಅರ್ಜಿ ಅಂತೂ ನೆನ್ನೆ ರಿಜೆಕ್ಟ್ ಆಯ್ತು. ಸದ್ಯಕ್ಕಂತೂ ದರ್ಶನ್, ಪವಿತ್ರ ಗೌಡ ಇವ್ಯಾರಿಗೂ ಬೇಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದು, ಅಲ್ಲಿ ಬಾಡಿನ ಶಿಫ್ಟ್ ಮಾಡೋದಕ್ಕೆ ಮಗದೊಂದು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ದರ್ಶನ್ ಅಂತ. ಸೊ ಆ ಹಿನ್ನೆಲೆ ಆ ಮೂಲವನ್ನ ಹುಡುಕ್ತಾ ಹೊರಟಾಗ ಅವರ ಆಸ್ತಿ ಬಹಿರಂಗವಾಗಿದೆ. ಮಲ್ಲತ್ತಹಳ್ಳಿಯಲ್ಲಿ ಮನೆ, ದೇವನಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್, ರಾಜರಾಜೇಶ್ವರ ನಗರಿಯಲ್ಲಿ ಒಂದು ಬಂಗಲೆ ಆಗಿರ್ಬೋದು. ಈ ರೀತಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ದರ್ಶನ್ ಹೆಸರಲ್ಲಿರೋದು ಬಹಿರಂಗವಾಗಿದೆ. ನಟ ದರ್ಶನ್ ಇಂದ ಆದಾಯ ತೆರಿಗೆ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆದಾಗ ಜಾಮೀನು ಅರ್ಜಿಯಲ್ಲಿ ದರ್ಶನ್ ಇವುಗಳನ್ನ ಉಲ್ಲೇಖ ಮಾಡಿರೋದು ಗಮನಿಸಬಹುದು. ಹಲವಾರು ಮಂದಿಗೆ ಉದ್ಯೋಗ ಕೊಟ್ಟಿರೋದು ಕೂಡ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಹಲವಾರು ವಿಷಯಗಳನ್ನ ಉಲ್ಲೇಖ ಮಾಡಲಾಗಿದೆ. ಆದಾಯ ತೆರಿಗೆ ಪಾವತಿ ಅಂದ್ರೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಬರ್ತಾ ಇತ್ತು, ಎಷ್ಟು ಪೇ ಮಾಡ್ತಾ ಇದ್ರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ, ಇದೆಲ್ಲ ವಿಚಾರಗಳನ್ನ ಕೂಡ ಅವರ ಜಾಮೀನು ಅರ್ಜಿಯಲ್ಲಿ ನೀಡಿರೋ ಹಿನ್ನೆಲೆ ಎಲ್ಲವೂ ಕೂಡ ಬಯಲಾಗಿದೆ. ಸೊ ಅಂತೆಯೇ ರಾಜರಾಜೇಶ್ವರಿ ನಗರ ಆಗಿರಬಹುದು, ದೇವನಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಆಗಿರಬಹುದು,